This is Bangalore Headlines, your source for the latest news and alerts from across the city. ಶ್ರೀ ಮಹಾಲಕ್ಷ್ಮಿ ಯಲ್ಲಮ್ಮ ತಾಯಿ ದೇವಸ್ಥಾನದಲ್ಲಿ ಇಂದಿನ ಕಾರ್ಯಕ್ರಮ 48ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಕರಗ ಮಹೋತ್ಸವವನ್ನು ಇವಾಗ ಇಂದಿನ ಮೊದಲನೇ ದಿನ ಸೋಮವಾರ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಶೆಟ್ಟಿಮುದ್ದನಗಲ್ಲಿ ನಡೀತಾ ಇರುವಂಥ 48ನೇ ವಾರ್ಷಿಕೋತ್ಸವದ ಇವತ್ತಿಗೆ ಮಹಾಲಕ್ಷ್ಮಿ ಅನುಗ್ರಹದಲ್ಲಿ ಯಲ್ಲಮ್ಮ ಗಂಗೆ ಪೂಜೆ ಮತ್ತು ಗಣಪತಿ ಹೋಮ ಮತ್ತು ಅಮ್ಮನವ್ರಿಗೆ ಉತ್ಸವ ಮೆರವಣಿಗೆ ಇದೆ. ಎಲ್ಲ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ಆಗ್ತಾಯಿದೆ. ಎರಡನೇ ದಿನ ಕಾರ್ಯಕ್ರಮ ನಮ್ಮ ಚೌಡೇಶ್ವರಿ ದೇವಸ್ಥಾನ ಕಾಟನ್ಪೇಟೆಯಲ್ಲಿರುವಂಥ ಚೌಡೇಶ್ವರಿ ದೇವಸ್ಥಾನದಲ್ಲಿ ಅಲ್ಲಿಂದ ಕಳಸ ತೊಗೊಂಬರ್ತೀವಿ. ದಿನಾಂಕ 29 ಮಹಾಲಕ್ಷ್ಮಿ ಅನ್ನಮ್ಮ ತಾಯಿ ನಗರ ದೇವತೆ ಅನ್ನಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗಂಗೆ ಪೂಜೆ ಮಾಡಿ ಗಂಗೆ ನೀರನ್ನು ತೊಗೊಂಬಂದು ಅಮ್ಮನವ್ರಿಗೆ ಅಭಿಷೇಕ ಮಾಡಿ ಮತ್ತು ಸಂಜೆ ಹಸಿ ಕರಗ ಅಂತ ವಿಶೇಷವಾಗಿ ತುಂಬ ಚೆನ್ನಾಗಿ ನಡೀತದೆ. ಕಾಶೇಶ್ವರ ದೇವಸ್ಥಾನ ಹತ್ರ ಹೋಗಿ ಅಲ್ಲಿಂದ ತಾಯಿ ಮಹಾಲಕ್ಷ್ಮಿ ಅನ್ನಮ್ಮ ತಾಯಿ ಯಲ್ಲಮ್ಮ ತಾಯಿ ಅನುಗ್ರಹದಲ್ಲಿ ಹಸೆ ಕರಗ ಹೊತ್ಕೊಂಡು ಬರುತ್ತಾ ನಮ್ಮ ಸುನೀಲ್ ಸ್ವಾಮಿಯವರು ಹಸೆ ಕರಗ ಹೊತ್ಕೊಂಡ್ಬಂದು ಸನ್ನಿಧಾನಕ್ಕೆ ತಲುಪಿಸ್ತಾರೆ. 30ನೇ ತಾರೀಕು ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಅಂಚೆಪೇಟೆ ಚಿಕ್ಕ ಧರ್ಮರಾಯ ದೇವಸ್ಥಾನ ಹತ್ರ ಹೋಗಿ ಗಂಗೆ ಪೂಜೆಯನ್ನು ಮಾಡಿಕೊಂಡು ಅಲ್ಲಿಂದ ಗಂಗೆ ತಂದು ಅಮ್ಮನವ್ರಿಗೆ ಅಭಿಷೇಕ ಪೂಜೆ ವಿಶೇಷವಾಗಿ ಅಲಂಕಾರ ಇದೆ. ತಂಬಿಟ್ಟು ಆರತಿ ಇದೆ. ಮತ್ತು ದಿನಾಂಕ 1ನೇ ತಾರೀಕು ಏನು ವಿಶೇಷ ಅಂದರೆ ನಮ್ಮ ಯಲ್ಲಮ್ಮನಿಗೆ ಎಲ್ಲ ಹೆಣ್ಣುಮಕ್ಕಳು ಹಾಲಿನ ಕೊಡವನ್ನು ಅಭಿಷೇಕ ಮಾಡಲಿಕ್ಕೆ ಅಲ್ಲಿ ಬರ್ತಾರೆ ನಿಮಿಷಮ್ಮ ದೇವಸ್ಥಾನಕ್ಕೆ. ನಮ್ಮ ಕರಗಾಸ್ವಾಮಿ ಒಂದು ತುಳಸಿ ತೋಟ ದೇವಸ್ಥಾನದಲ್ಲಿ ಗಂಗೆ, ಇನ್ನೊಬ್ಬ ಸ್ವಾಮಿ ಬಂದು ಲಾಲದಾಸ್ ಗುಡಿಯಲ್ಲಿ ದೇವಸ್ಥಾನ ಗಂಗೆ, ಮತ್ತು ನಿಮಿಷಮ್ಮ ದೇವಸ್ಥಾನ ಗಂಗೆ ಮತ್ತು ಹಾಲಿನ ಕೊಡವನ್ನು ಹೆಣ್ಮಕ್ಕಳು ಮತ್ತು ಭಕ್ತಾದಿಗಳೆಲ್ಲ ಸೇರಿ ಅಲ್ಲಿಂದ ಕಾಟನ್ಪೇಟೆ ಮುಖ್ಯ ರಸ್ತೆಯಲ್ಲಿ ಬಂದು ಯಲ್ಲಮ್ಮ ದೇವಿಯನ್ನು ತಲುಪಿಸಿ ಎಲ್ಲ ಹೆಣ್ಮಕ್ಳು ಅಮ್ಮನವ್ರಿಗೆ ಅಭಿಷೇಕ ಹಾಲಿನ ಕೂಡ ಅಭಿಷೇಕ ಮಾಡ್ತಾರೆ. ಮತ್ತು ಅಣ್ಣ ತಮ್ಮಂದಿರು ಹಾಲು ಅಭಿಷೇಕ ಮಾಡ್ತಾರೆ. ಹಿರಿಯರು ಮತ್ತು ಸ್ಥಳೀಯದವರೆಲ್ಲ ಬಂದು ದೇವರಿಗೆ ಅಭಿಷೇಕ ಮಾಡಿ ಮತ್ತು ದುರ್ಗಾ ಹೋಮವನ್ನು ಇದೆ. ಮಧ್ಯಾಹ್ನ 1 ಗಂಟೆಗೆ ದುರ್ಗಾ ಹೋಮ ಮಾಡಿ ನಂತರ ಕರಗಾಸ್ವಾಮಿಯವರಿಗೆ ಮಾಂಗಲ್ಯ ತಂತನ ಮಾಡ್ತಾರೆ, ಮಾಂಗಲ್ಯ ತಲೆ ಕಟ್ತಾರೆ ಮತ್ತು ಅವರಿಗೆ ಬಳೆ ಸಂಕಲ್ಪ ಮಾಡ್ತಾರೆ. ಮತ್ತು ಅಮ್ಮನವರಿಗೆ ಅಗ್ನಿಕುಂಡಕ್ಕೆ ಪೂಜೆ ಮಾಡಿ ಅಲ್ಲಿ ಪೂಜೆ ಎಲ್ಲ ಕಾರ್ಯಕ್ರಮ ನಂತರ ಸಂಜೆ 7 ಗಂಟೆಗೆ ಇಲ್ಲಿಂದ ಯಲ್ಲಮ್ಮ ದೇವಸ್ಥಾನದಿಂದ ಕಾಶೇಶ್ವರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಜಡೆ ಕಟ್ಕೊಂಡು ಬರ್ತೀವಿ. ಜಡೆ ಕಟ್ಕೊಂಡು ಬಂದಿದ್ದ ನಂತರ ಇಲ್ಲಿ ಪ್ರದಕ್ಷಿಣೆ ಮಾಡಿ ದೇವಸ್ಥಾನ ಒಳಗೋಗಿ ಕರಗವನ್ನು ಹೊತ್ಕೊಂಡು 8 ಗಂಟೆ 5 ನಿಮಿಷಕ್ಕೆ ಕರಗವನ್ನು ಅಮ್ಮ ಹೊತ್ತುಕೊಂಡು ಈಚೆ ಬಂದು ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ಅಗ್ನಿಕುಂಡಕ್ಕೆ ಪೂಜೆ ಮಾಡಿ ಅಲ್ಲಿ ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡಿ ಎಲ್ಲ ಭಕ್ತಾದಿಗಳು ದರ್ಶನ ಕೊಟ್ಟು ನಿಂಬೆನು ಕೊಟ್ಟು ಮುಖ್ಯ ಬೀದಿಯಲ್ಲಿ ಎಲ್ಲ ಮುಖ್ಯ ರಸ್ತೆಗಳು ಹೋಗ್ತದೆ. ಅಕ್ಕಿಪೇಟೆ, ಮನವರ್ತಿಪೇಟೆ, ರಾಣಾಸಿಂಗ್ಪೇಟೆ, ಚಿಕ್ಕಪೇಟೆ, ಅಂಚೆಪೇಟೆ, ಅನ್ನಮ್ಮ ದೇವಸ್ಥಾನ, ಕಾಟನ್ಪೇಟೆ ಮುಖ್ಯ ರಸ್ತೆ ಎಲ್ಲ ಕಡೆ ದೇವ್ರ ಪ್ರದಕ್ಷಿಣೆ ಮಾಡಿ ಬೆಳಗಿನ ಜಾವ ಒಂದು 5ರಿಂದ 6 ಗಂಟೆಗೆ ಬಂದು ತಲುಪಿಸಿ ಮತ್ತು ಆ ದಿನ 3ನೇ ತಾರೀಕು ಭಾನುವಾರ ಅನ್ನದಾನ ಕಾರ್ಯಕ್ರಮ ಮಧ್ಯಾಹ್ನ 12ರಿಂದ 1 ಗಂಟೆ ಸ್ಟಾರ್ಟ್ ಆಗುತ್ತೆ. 2000 ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಆದ ನಂತರ ನಮ್ಮ ಎಲ್ಲ ಭಕ್ತಾದಿಗಳು ಸೇರಿ ಎಲ್ಲರಿಗೂ ಸನ್ಮಾನ ಮಾಡಿ ಸ್ವೀಕರಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Namaste.
Subscribe channel for latest update.